ಮಾಡಿದ್ರೆ ನಮಗೆ ಅಜ್ಜಿ ಕೆರೆ, ಅಂಬ್ಲಿಕಟ್ಟೆ ಕೆರೆ, ನಮ್ಮ ಅಕ್ಷಿನಕಟ್ಟೆ ಕೆರೆ ಇವೆಲ್ಲ ತುಂಬುತ್ತವೆ. ಜೊತೆಗೆ ನಮ್ಮ ಮುದುವಾಲ್ದವ್ರದ್ದು, ಕೊನಗಳ್ಳಿಯವ್ರದ್ದು ಬನ್ನಿ ಸರ್, ಏನಾಗುತ್ತೆ ಎಲ್ಲಿ ನೀರು ಬರ್ತಾ ಅಂತ ಚೆಕ್ ಮಾಡ್ಬೋದು. ರಾತ್ರಿ 12 ಗಂಟೆ ಕರೆಂಟ್ ಕೊಡ್ತಾರೆ, ಬೆಳಿಗ್ಗೆ 5 ಗಂಟೆ ತೆಗಿತಾರೆ, 10 ಗಂಟೆ ಕರೆಂಟ್ ಕೊಡ್ತಾರೆ, 3 ಗಂಟೆ ತೆಗಿತಾರೆ. ಅಷ್ಟು ಕೊಡ್ಲಿಲ್ಲ ಪುಣಾತಂಬರು. ತದನಂತರ ಬಂದಿರತಕ್ಕಂಥ ಸರ್ಕಾರಗಳು ಯಾಕೆ ಇತ್ತೀಚೆಗೆ ನಮ್ಮೂರನ್ನು ಸಹ ಸರಿಯಾದ ರೀತಿ ಪರಿಗಣನೆ ಮಾಡಲಿಲ್ಲ. ನಮ್ಮ ಪಕ್ಕ ಮುದ್ದಿನ ಕೊಪ್ಪರು ಅದೇ ಮೇನ್ ಲೈನಿಗೆ ಒಂದು ಕನೆಕ್ಷನ್ ಕೊಡಿಸಿ ಮುದ್ದಿನ ಕೊಪ್ಪಕ್ಕೆ ನೀರು ಬರ್ತಾ ಇದೆ. ಅದೇ ರೀತಿ ನಾವೆಲ್ಲ ರೈತರು ಮಕ್ಕಳು ಇದ್ರಿ, ಇಲ್ಲಿ ಯಾರು ಬೇರೆ ಇರಲಿಲ್ಲ. ನಮಗೆ ಅಟ್ಲೀಸ್ಟ್ ಹಗಲೊತ್ತೊಂದು 2 ಗಂಟೆ ಕರೆಂಟ್ ಕೊಟ್ಟರೆ ನಾವು ಡ್ರಿಪ್ ಇರಿಗೇಷನ್ ಮಾಡಿರ್ತೀವಿ. ಕೆರೆಗಳಿಗೆ ತುಂಬಿಸಿ ಆ ನೀರನ್ನು ನಮ್ಮ ಪಕ್ಕದ ಶಿಕಾರಿಪುರ ತಾಲೂಕು ಸಹ ತಗೊಂಡು ಹೋದ್ರು. ನಮಗೇನು ಬೇಸರ ಎಲ್ಲ ತಗೊಂಡು ಹೋಗಿದ್ದಕ್ಕೆ. ಆದರೆ ನಮ್ಮೂರಿನ 12 ಕಿಲೋಮೀಟರ್ ಹತ್ತಿರ ಗೌಡಿನಕೆರೆ ನಿಯತ ನೀರಾವರಿ ಯೋಜನೆಯಲ್ಲಿ ಆ ಗೌಡಿನಕೆರೆ ಡೈರೆಕ್ಟ್ ಪೈಪ್ ಲೈನ್ ತೊಗೊಂಡೋಗಿ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಹಾರನಹಳ್ಳಿಯಿಂದ ಹಂಗೆ ಮಲ್ಲಾಪುರದಿಂದ ಹಿಡಿದು ಬರೋದಕ್ಕೆ ಹೊಸರಾಡ್ಕೊಂಡು ಬರುತ್ತೆ. ಯಾವ ಕಾರಣಕ್ಕೂ ಕೆರೆಗಳು ತುಂಬ್ತಾ ಇಲ್ಲ. ಹಾಗಾಗಿ ದಯಮಾಡಿ ತಾವು ತೋರಿಸ್ತೀವಿ ಅವರಿಗೆ. ಅದು ವೈಜ್ಞಾನಿಕವಾಗಿ ಎಲ್ಲ ಒಂದು ಕಡೆ ತಪ್ಪಾಗಿದೆ. ಜೊತೆಗೆ ಮೇಜರ್ ಇರಿಗೇಷನ್ ಮಾಡೋ ನೀರಾವರಿ ಏತ ನೀರಾವರಿಗಳೇ ಬೇರೆ. ಹಾಗಾಗಿ ನಮಗೆ MIನಿಂದ ಒಂದು ನೀರಾವರಿ ಯೋಜನೆ ಕೊಟ್ಟಿದ್ದಾರೆ. ಕೇವಲ ಎರಡೇ 2 ಇಂಚ್ ಪೈಪ್ನಲ್ಲಿ ನೀರಲಿ ಮುದುವಾಲ, ಎಡವಾಲ, ದೇವಬಾಳು, ಕೊನಗಳ್ಳಿ, ಮೈಸೊಳ್ಳಿ ಇದಕ್ಕೆ ಅನುಕೂಲ ಆಗುತ್ತೆ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಾಗಿ ನಮಗೆ ಕರೆಂಟಿಂದು ತುಂಬ ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆಯಪ್ಪ ಅಂದರೆ ಬೇಸಿಗೆಯಲ್ಲಿ ಏನಪ್ಪ ಅಂದರೆ ಅದ್ರ ಜೊತೆಯಾಗಿ ನಮಗೆ ಇಲ್ಲಿ ಹಂಸವಾಡಿಯಿಂದ ಒಂದು ಏತ ನೀರಾವರಿ ಮಾಡಿದ್ದಾರೆ, ಸಣ್ಣ ನೀರಾವರಿ ಇಲಾಖೆ ಮಾಡ್ಯಾರ ಸ್ವಾಮಿ. ಆರ್ಗುಳ ಆನಂದ್ರ ಸಾಹೇಬ್ರ ತಾಲೂಕಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಏತ ನೀರಾವರಿ ಎಷ್ಟು ಸಕ್ಸಸ್ ಆಗಿದಾವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲವೂ ಅವು ಹಾಗೆ ನೀಲ್ಗುಂದ ಇರ್ಬೋದು, ಹೊಸಳ್ಳಿ ಏತ ನೀರಾವರಿ ಇರ್ಬೋದು, ನಮ್ಮ ಸೋಮಿನ ಕಪ್ಪದ ಏತ ನೀರಾವರಿ ಇರ್ಬೋದು, ಇವೆಲ್ಲವೂ ಸಹ ಪ್ರಯೋಜನಕ್ಕೆ ಬರಲಿಲ್ಲ. ಪಕ್ಷಕ್ಕೆ ಹೊರತಂಡ ಅಭಿಯಾನಕ್ಕೆ ಬಂದಿರತಕ್ಕಂಥ ಮುಖಂಡರುಗಳಿಗೆ